ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಂದಿರೋವಂಥದ್ದು ಕಂಪನಿ ಸೆಕ್ರೆಟರಿ ಬಗ್ಗೆ. ಆಲ್ರೆಡಿ ಪಾರ್ಟ್ 1 ಅಪ್ಲೋಡ್ ಮಾಡಿದ್ದೇನೆ. ಈ ವಿಡಿಯೋದಲ್ಲಿ ನಾನು ಕಂಪನಿ ಸೆಕ್ರೆಟರಿ ಕೋರ್ಸಿನ ಸಿಲಬಸ್ಸನ್ನು ಡೀಟೇಲಾಗಿ ಹೇಳ್ತೇನೆ. ಓಕೆ, ಹಾಗಿದ್ರೆ ಸ್ಟಾರ್ಟ್ ಮಾಡುವ. ಫಸ್ಟ್ ಲೆವೆಲ್ ಬಂದು CSEET. ಇದರಲ್ಲಿ 4 ಪೇಪರ್ ಉಂಟು. ಈಗ 2026 ಸಿಲಬಸ್ ಇದು. ಇದರಲ್ಲಿ ಫಸ್ಟ್ ಪೇಪರ್ ಬಂದು ಬಿಸ್ನೆಸ್ ಕಮ್ಯುನಿಕೇಷನ್ 100 ಮಾರ್ಕಿಗೆ, ಫಂಡಮೆಂಟಲ್ ಆಫ್ ಅಕೌಂಟಿಂಗ್ 100 ಮಾರ್ಕಿಗೆ, ಎಕನಾಮಿಕ್ ಆ್ಯಂಡ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ 100 ಮಾರ್ಕಿಗೆ, ಬಿಸ್ನೆಸ್ ಲಾ ಆ್ಯಂಡ್ ಮ್ಯಾನೇಜ್ಮೆಂಟ್ 100 ಮಾರ್ಕಿಗೆ, ಹಾಗೆ ಟೋಟಲ್ 400 ಮಾರ್ಕಿಗೆ. ಟೈಮಿಂಗ್ಸ್ ಎಲ್ಲ ಕೊಟ್ಟಿದೆ ಎಕ್ಸಾಮಿಂದು. ಆಫ್ಲೈನ್ ಎಕ್ಸಾಮು, ಮೊದಲು ಆನ್ಲೈನ್ ಎಕ್ಸಾಮ್ ಇತ್ತು. ಎಕ್ಸಾಮ್ ಸೆಂಟರಿಗೆ ಹೋಗಿ ಎಕ್ಸಾಮ್ ಬರೆಯುವಂಥದ್ದು. ಇದರಲ್ಲಿ 50% ಮಾರ್ಕ್ ಬೇಕು ಪಾಸ್ ಆಗಲಿಕ್ಕೆ. ಸಬ್ಜೆಕ್ಟ್ ವೈಸ್ 40% ಇದ್ದರೂ ಸಾಕಾಗ್ತದೆ. ಮತ್ತು +2 ಆಗಿ ಇರುವಂಥದ್ದು ಇದು ಫಸ್ಟ್ ಎಕ್ಸಾಮ್ CSEET. ಡಿಗ್ರಿ ಆದವರಿಗಾದರೆ ಡೈರೆಕ್ಟ್ ಅಡ್ಮಿಷನ್ ಸೆಕೆಂಡ್ ಲೆವೆಲ್ಗೆ. CSEET ಎಕ್ಸಾಮ್ ಬಂದು ವರ್ಷಕ್ಕೆ ಫೆಬ್ರವರಿ, ಜೂನ್ ಮತ್ತು ಅಕ್ಟೋಬರ್ ಆಗಿ ಎಕ್ಸಾಮನ್ನು ಕಂಡಕ್ಟ್ ಮಾಡುವಂಥದ್ದು. ಫಸ್ಟ್ ವೀಕ್ ಅಂತ ಹೇಳಿದ್ದಾರೆ. ಇದರಲ್ಲಿ ಫೀಸ್ ಬಂದು 7,500 ರೂಪಾಯಿ ಆಗ್ತದೆ. ಎಕ್ಸಾಮ್ ಫೀಸ್ 1,500 ರೂಪಾಯಿ. ರಿಜಿಸ್ಟ್ರೇಷನ್ 3 ಇಯರ್ ವ್ಯಾಲಿಡಿಟಿ ಉಂಟು. ನಾವು ಒಂದು ಅಟೆಂಪ್ಟ್ ಫೇಲ್ ಆದರೆ ನಮಗೆ ವರ್ಷದಲ್ಲಿ 3 ಬಾರಿ ಎಕ್ಸಾಮ್ ನಮಗೆ ಪುನಃ ಬರಿತಾನೆ ಇರ್ಬೋದು 3 ವರ್ಷದವರೆಗೆ. ಕನ್ಸೆಷನ್ ಬಗ್ಗೆ ಹೇಳಿದೆ. 50ರಿಂದ 100% SC ST ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅವರಿಗೆ ರಿಡಕ್ಷನ್ ಉಂಟು ಫೀಸಲ್ಲಿ. ಮತ್ತು ICSI ಸ್ಟಾಫಿನ ಚಿಲ್ಡ್ರನ್ನಿಗೆ ಮತ್ತು ಸ್ಪೆಸಿಫಿಕ್ ರಿಜಿನ್ಸಿನ ಸ್ಟೂಡೆಂಟ್ಸ್ಗಳಿಗೆಲ್ಲ ಪೇಮೆಂಟ್ ಎಲ್ಲ ಆನ್ಲೈನಲ್ಲೇ. ರಿಜಿಸ್ಟ್ರೇಷನ್ ಕೂಡ ಆನ್ಲೈನಲ್ಲೇ ನಡೀತದೆ. ಜೂನಲ್ಲಿ ಎಕ್ಸಾಮ್ ಬರೆಯೋರಿಗೆ ರಿಜಿಸ್ಟ್ರೇಷನ್ ಓಪನ್ ಆಗಿದೆ. ಫೆಬ್ರವರಿ 15 ಬಂದು ಲಾಸ್ಟ್ ಡೇಟ್. ಇನ್ನದು ಕನ್ಫರ್ಮ್ ಆದ ನಂತರ ಎಕ್ಸಾಮಿಗೆ ಸಪರೇಟಾಗಿ ಎನ್ರೋಲ್ಮೆಂಟ್ ಮಾಡಬೇಕು. ಎಕ್ಸಾಮ್ ಫೀಸ್ ಕಟ್ಟಿ ಸ್ಮ್ಯಾಶ್ ಪೋರ್ಟಲ್ ಅನ್ನುವಂಥದ್ದು ಒಂದು ICSIಯ ಸ್ಟೂಡೆಂಟ್ ಪೋರ್ಟಲ್ ಆಗಿದೆ. ಅದರಲ್ಲಿ ಎಕ್ಸಾಮ್ ಎನ್ರೋಲ್ಮೆಂಟ್ ಮಾಡುವಂಥದ್ದು. ಎಕ್ಸಾಮ್ ಎನ್ರೋಲ್ಮೆಂಟ್ ಮಾರ್ಚ್ 1ರಿಂದ ಏಪ್ರಿಲ್ 7ರವರೆಗೆ ಉಂಟು. ಸ್ಟಡಿ ಮೆಟೀರಿಯಲ್ ಎಲ್ಲ ನಮ್ಮ ಅಡ್ರೆಸ್ಸಿಗೆ ಬರ್ತದೆ. ಕ್ಲಾಸಸ್ ಬಗ್ಗೆ ಹೇಳೋದಿದ್ರೆ ನಮಗೆ ಹೊರಗಿಂದ ಕೋಚಿಂಗ್ ತೆಕ್ಕೊಳ್ಬೋದು ಬೇಕು ಅಂತಂದರೆ. ಇಲ್ಲಾಂತಂದರೆ ನಮಗೆ ಸೆಲ್ಫ್ ಸ್ಟಡಿ ಮಾಡಿ ಕೂಡ ಈ ಎಕ್ಸಾಮನ್ನು ಪಾಸ್ ಮಾಡ್ಬೋದು. ಅದು ನಮ್ಮ ಚಾಯ್ಸ್. ನಾನು ಯೂಟ್ಯೂಬ್ ನೋಡಿಬಿಟ್ಟು ಕೆಲವೊಂದು ಕ್ಲಾಸನ್ನು ನೋಡಿಬಿಟ್ಟು ಪಾಸಾದ್ದು. ನಾನು ಹಳೆ ಸಿಲಬಸ್ಸಲ್ಲಿ ಬರೆದದ್ದು. ಕೆಲವೊಂದು ಜಿಲ್ಲೆಗಳಲ್ಲಿ ICSIಯ ಚಾಪ್ಟರ್ ಆಫೀಸ್ಗಳುಂಟು. ಅಲ್ಲಿ ಕ್ಲಾಸಸ್ ಸಿಗ್ತದೆ. ಅಲ್ಲಿ ಹೋಗಿ ಕೇಳಿದರೆ ಅವರು ಡೀಟೇಲ್ ಹೇಳ್ತಾರೆ. ಮತ್ತು ಪ್ರೈವೇಟ್ ಕೋಚಿಂಗ್ಸು ಕೂಡ ಉಂಟು. CSEET ಸಿಲಬಸ್ ನೋಡಲಿಕ್ಕೋಸ್ಕರ ಗೂಗಲಿಗೆ ಹೋಗಿ ICS ಎಜು ಅಕಾಡೆಮಿಕ್ ಪೋರ್ಟಲ್ CSEET ಅಂತ ಹೇಳಿ ಸರ್ಚ್ ಮಾಡುವಾಗ ಇದರಲ್ಲಿ ಫಸ್ಟ್ 1 ಸ್ಟಡಿ ಮೆಟೀರಿಯಲ್ ಅಂತ ಹೇಳಿ ಕಾಣ್ತಲ್ಲ, ಅದು ಕ್ಲಿಕ್ ಮಾಡಬೇಕು. ಆಮೇಲೆ ನಿಮಗೆ ಇಂಥ ಒಂದು ಪೇಜ್ ಸಿಗ್ತದೆ ಸಿಲಬಸ್ ಸಬ್ಜೆಕ್ಟ್ಸಿಂದು. ಆ ಸಬ್ಜೆಕ್ಟ್ಗಳನ್ನು ಕ್ಲಿಕ್ ಮಾಡುವಾಗ ನಿಮಗೆ PDF ಸಿಗ್ತದೆ. ಅಲ್ಲೇ ಡೌನ್ಲೋಡ್ ಕೂಡ ಮಾಡ್ಬೋದು. ಚಾಪ್ಟರ್ ಆಫೀಸ್ ನೋಡಲಿಕ್ಕೋಸ್ಕರ ಅಲ್ಲಿ ಮೇಲೆ ಚಾಪ್ಟರ್ಸ್ ಅಂತ ಹೇಳಿ ಕಾಣ್ತದಲ್ಲ, ಅದೊಮ್ಮೆ ಕ್ಲಿಕ್ ಮಾಡಿದರೆ ನಮಗೆ ನೋಡ್ಬೋದು ಇಲ್ಲೆಲ್ಲ ಉಂಟು ಅಂತ ಹೇಳಿ. ಇನ್ನು ಎಕ್ಸಿಕ್ಯೂಟಿವ್ ಪ್ರೋಗ್ರಾಮಲ್ಲಿ ಇಷ್ಟು ಸಬ್ಜೆಕ್ಟ್ಸ್ ಬರುವಂಥದ್ದು. 2 ಗ್ರೂಪ್ ಆಗಿ 7 ಸಬ್ಜೆಕ್ಟ್ಗಳು ಟೋಟಲ್ ಆಗಿ. ಇದರಲ್ಲೂ ನಮಗೆ ಓವರಾಲ್ 50% ಮಾರ್ಕ್ ಬೇಕು ಒಂದು ಗ್ರೂಪಲ್ಲಿ. ಮತ್ತು ಸಬ್ಜೆಕ್ಟ್ ವೈಸ್ 40% ಅಂತ ಹೇಳಿ ಪಾಸ್ ಮಾರ್ಕ್ ಇರುವಂಥದ್ದು. ಎಲ್ಲ ಸಬ್ಜೆಕ್ಟ್ಸು 100 ಮಾರ್ಕಿಗೆ ಇರುವಂಥದ್ದು. ಇದರ ಸಿಲಬಸ್ ಆ್ಯಂಡ್ ಸ್ಟಡಿ ಮೆಟೀರಿಯಲ್ ನಮಗೆ ICSI ಪೋರ್ಟಲಲ್ಲಿ ಹೋಗಿದ್ರೆ ಸಿಗ್ತದೆ. ಫೀಸ್ನ ವಿಷಯಕ್ಕೆ ಬರೋದಿದ್ದರೆ
CSET ಕಳೆದು ಬರೋ 18,900 ರೂಪಾಯಿ. ಇನ್ನು ಡೈರೆಕ್ಟ್ ಎಂಟ್ರಿ ಆದರೆ ಡೈರೆಕ್ಟ್ ಎಕ್ಸಿಕ್ಯೂಟಿವಿಗೆ ಬರುವಂತು ಅಂತಾದರೆ 23,900 ರೂಪಾಯಿ. ಇನ್ನು ಎಕ್ಸ್ಟ್ರಾ ಎಕ್ಸಾಮಿನೇಷನ್ ಎನ್ರೋಲ್ಮೆಂಟ್ ಉಂಟು, ಅದರ ಫೀಸ್ 1,500 ರೂಪಾಯಿ. ಇನ್ನು ಆಪ್ಷನಲ್ ಫೀಸ್ ಅಂತಂದರೆ ಅದೊಂದು ಜರ್ನಲ್ ಸಿಗ್ತದೆ, ಅದಕ್ಕೆ ಎಕ್ಸ್ಟ್ರಾ 200 ರೂಪಾಯಿ ಪೇ ಮಾಡಬೇಕು, ಅದರ ಅಗತ್ಯ ಇಲ್ಲ. ಟ್ರೈನಿಂಗ್ ಪ್ರೋಗ್ರಾಮ್ಗಳ ಡೀಟೇಲ್ಸ್ ಪಾರ್ಟ್ 1 ಹೇಳಿದ್ದೇನೆ ಆಲ್ರೆಡಿ. ಲೋ ಪೇಪರ್ ಆದ ಕಾರಣ ಆವಾಗ ಅಮೆಂಡ್ಮೆಂಟ್ಸ್ ಬರ್ತಾ ಇರ್ತದೆ, ಆದರೆ ಟೋಟಲಿ ಸಿಲೆಬಸ್ ಚೇಂಜ್ ಆಗುವಂಥದ್ದು 5 ವರ್ಷಕ್ಕೊಮ್ಮೆ. ಅಮೆಂಡ್ಮೆಂಟ್ಗಳು ಎಲ್ಲ ಎಕ್ಸಾಮಿಗೆ, CSETಗಲ್ಲ, ಈ ಎಕ್ಸಿಕ್ಯೂಟಿವ್ ಮತ್ತು ಪ್ರೊಫೆಷ್ನಲಿಗೆ ಒಂದು ಶೀಟ್ ಅವರು ರಿಲೀಸ್ ಮಾಡ್ತಾರೆ, ಅದು ವೆಬ್ಸೈಟಲ್ಲಿ ಇರ್ತದೆ. ಅಮೆಂಡ್ಮೆಂಟ್ಗಳನ್ನು ನಾವು ನೋಡ್ಕೊಂಡು ಹೋಗಬೇಕು. ಇದು ಪ್ರೊಫೆಷ್ನಲ್ ಲೆವೆಲ್ನ ಸಿಲೆಬಸ್ಸು. ಇದರಲ್ಲಿ ಗ್ರೂಪ್ 1 ಗ್ರೂಪ್ 2 ಸೇರಿ ಇದರಲ್ಲೂ ಕೂಡ ಟೋಟಲ್ 7 ಪೇಪರ್ಸ್ ಉಂಟು. ಇದು 100 ಮಾರ್ಕಿಗೆ. ಪಾಸಿಂಗ್ ಕ್ರಿಟೀರಿಯಾ ಎಲ್ಲ ಸೇಮ್ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮಿನ ಹಾಗೆಯ. ಇನ್ನು ಇದರಲ್ಲಿ ಎಲೆಕ್ಟಿವ್ ಪೇಪರ್ ಉಂಟು. ಈ ಗ್ರೂಪ್ 1 ಎಲೆಕ್ಟಿವ್ ಪೇಪರ್ ನನಗೆ ಸ್ಕ್ರೀನಲ್ಲಿ ಕಾಣ್ತಾ ಉಂಟಲ್ಲ, ದೇಯ. ಇನ್ನು ಗ್ರೂಪ್ 2 ಪೇಪರ್ಗಳು, ಎಲೆಕ್ಟಿವ್ ಪೇಪರ್ ಎಲ್ಲ ಇದರಲ್ಲಿ ಕೊಟ್ಟಿದೆ. ನೀವು ಇದು ನೋಡಬೇಕು ಅಂತಂದರೆ ICSI ಪೋರ್ಟಲಿಗೆ ಹೋಗಿ ಸರ್ಚ್ ಮಾಡಿದರೆ ನಿಮಗೆ ಸಿಗ್ತದೆ. ಈ ವಿಡಿಯೋ ಎಲ್ಲ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.